ಫ್ರೆಂಡ್ ನೆನ್ನೆ ಹೇಳಿದ ಗುರು ನಮ್ಮ ತೋಟದ ಹತ್ರ ಹೋಗ್ಬಿಟ್ಟು ಮೋಟರ್ ಆನ್ ಮಾಡ್ಬಿಟ್ಟು ನಾನು ಎಲ್ಲ ಓದ್ತಾ ಇದೀನಿ ಅಂತಂದ. ಸರಿ ಅಂತ ಅವ್ರ ತೋಟದ ಹತ್ರ ಹೋಗ್ಬಿಟ್ಟು ಮೋಟರ್ ಆನ್ ಮಾಡೋಣ ಅಂದ್ರೆ ಅಲ್ಲಿ ಪೀಸ್ಗಳೆಲ್ಲ ಕಿತ್ತಾಕಿದ್ನು. ಯಾಕಂತಂದ್ರೆ ಮಳೆ ಗುಡುಗು ಸಿಡ್ಲು ಬಿದ್ರೆ ಮೋಟರ್ ಏನೋ ಆಗ್ಬಾರ್ದಂತ. ಸೆಮ್ ಟು ನಾನು ಪೀಸ್ಗಳೆಲ್ಲ ಹಾಕ್ಬಿಟ್ಟಿದ್ದೆ, ಮೋಟರ್ ಆನ್ ಮಾಡಿದೆ. ಇದು ತುಮಕೂರು ಸ್ಟಾರ್ಟರ್, ಇದು ಟೈಮಿಂಗ್ಸ್ ಕೂಡ ನಿಕ್ಕವನೆ 1.5 ನಿಮಿಷ. ಇದು ಮೋಟರ್ ಆನ್ ಮಾಡಿದೆ 1.5 ನಿಮಿಷ ನೀರು ಆಚೆಗೆ ಬರೋದು. ಸೆಮ್ ಟು ನೀರು ಕೂಡ ಬಂದಿತ್ತು. ನಾನು ಕೊತ್ತಿನ ಸೊಪ್ಪು ತಿರುಗಿದ್ದೆ. ಸೆಮ್ ಟು ಸ್ಪ್ರಿಂಕ್ಲರ್ ಎಲ್ಲ ಚೆಕ್ ಮಾಡ್ಕೊಂಡು ಟೈಮ್ ನೋಡಿದೆ 10 ಗಂಟೆ ಆಗಿತ್ತು. ಸರಿ ಅಂದ್ಬಿಟ್ಟು ಹಂಗೆ ಬರ್ಬೇಕಾದ್ರೆ ಪಾಪ ನನ್ನ ಫ್ರೆಂಡ್ ಬಾಳೆ ತೋಟ ಇದು ಎಷ್ಟು ಎಕರೆ ಇರೋದಂದ್ರೆ 2.5 ಎಕರೆ ಬೈಲಿರೋದು. ಇದು ಜಿನೇನು ನಾನು ಯಾವಾಗ ಗೊತ್ತಿದ್ನೋ ಅವಾಗೆ ಇವರು ಗೊತ್ತಿದ್ದು. ಸೆರೆಮ್ಟಿದ್ದು ಮೊನ್ನೆ ತುಂಬಾ ಗಾಳಿ ಬೀಸ್ಬಿಟ್ಟಿದೆ. ಪಾಪ ಗಿಡಗಳೆಲ್ಲ ಮುರಿದೋಗವೆ. ನೀವು ನೋಡ್ಬೋದು, ನಾನು ನೋಡಿದ್ರೆ ಹೊಟ್ಟೆನೇ ಉರಿತೈತೆ, ಆ ತರ ಆಗೈತೆ. ನಮ್ಮ ರೈತರ ಕಣ್ಣೆ ಬರೀ ಚೆನ್ನಾಗಿಲ್ಲ ಅಂದ್ರೆ ಈ ತರ ಆತೈತೆ, ಏನು ಮಾಡಕ್ಕಾಗಲ್ಲ. ಸೆರೆಮ್ಟಿದ್ದೆ ಅದನ್ನೆಲ್ಲ ನೋಡ್ಕೊಂಡಿದ್ದಾದ್ಮೇಲೆ ಮೊನ್ನೆ ಗಿಡಗಳು ಬೇಕಂತ ಹೇಳಿದ್ದೆ, ಬಾಳೆ ಗಿಡಗಳು. ಅದಕ್ಕೆ ಡ್ರಿಪ್ ಪೈಪ್ ಎಲ್ಲ ಎಲ್ದಿದ್ರೆ ಅದಕ್ಕೆ ಓಲ್ಗ್ಲಾಕ್ಬೇಕಾಗಿತ್ತು. ಸೆರೆಮ್ಟಿದ್ದೆ ನನ್ನ ಫ್ರೆಂಡ್ ಹತ್ರ ಮಿಷಿನ್ ತಗೊಂಡ್ಬಂದ ನಾನು ಕ್ಲೀನ್ ಆಗಿ ಓಲ್ಗ್ಲಾಕೊಂಡು ಕೂಡ ಬರ್ತಾ ಇದ್ದೆ. ಓಲ್ಗ ಪಾಪ ನನ್ನ ಫ್ರೆಂಡ್ ಕ್ಲೀನ್ ಆಗಿ ಅದಕ್ಕೆ ಪಿನ್ಗ್ಲಾಕೊಂಡು ಡ್ರಿಪ್ ಪೈಪ್ ಕೂಡ ಜಾಯಿಂಟ್ ಮಾಡ್ಕೊಂಡು ಬರ್ತಾ ಇದ್ನೋ. ನಾವ್ ಎಷ್ಟು ಜನಪ್ಪ ನನ್ನ ಫ್ರೆಂಡ್ ತೋಟಕ್ಕೆ ಹೋಗಿರೋದಂದ್ರೆ ಇವತ್ತು 7 ಜನ. ಒಬ್ಬನು ಪಿನ್ಗ್ಲಾಕೊಂಡ್ ಬರ್ತಾ ಇದ್ರೆ ಇನ್ನೊಬ್ನು ಕ್ಲೀನ್ ಆಗಿ ಕಟ್ಕೊಂಡು ಕೂಡ ಬರ್ತಾ ಇದ್ನೋ. ಟೈಮ್ ನೋಡಿದೆ 3 ಗಂಟೆ ಆಗಿತ್ತು. ನನ್ನ ಫ್ರೆಂಡ್ ಕೂಲ್ ಡ್ರಿಂಕ್ಸ್ ಕೂಡ ತರಿಸಿದ್ನೋ. ಸೆರೆಮ್ಟಿದ್ದೆ ನೀವು ಕೇಳ್ಬೋದು ಯಾಕಂದ್ರೆ ಆ ಕೂಲ್ ಡ್ರಿಂಕ್ಸ್ ಕುಡಿದ್ರೆ ಈ ಕೂಲ್ ಡ್ರಿಂಕ್ ಕುಡಿತಾ ಇದ್ರೆ ಅಂತ. ಬಿಸ್ಲಲ್ವಾ ಅದಕ್ಕೆ ಇದನ್ನ ಕುಡಿತಾ ಇರೋದು. ಸೆರೆಮ್ಟಿದ್ದೆ ಕರೆಂಟ್ ಕೂಡ ಕೊಟ್ಟಿದ್ದೆ. ಎಲ್ಲ ಕ್ಲೀನ್ ಆಗಿ ಡ್ರಿಪ್ ಪೈಪ್ಗೆಲ್ಲ ಚೆಕ್ ಮಾಡ್ಬಿಟ್ಟಿದ್ದೆ. ಕ್ಲೀನ್ ಆಗಿ ನೀರ್ಗಳೆಲ್ಲ ಬರ್ತಾ ಇದ್ವು. ಸೆರೆಮ್ಟಿದ್ದೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕ ಪಾಪ ನನ್ನ ಫ್ರೆಂಡ್ ಚಿಕನ್ ಕೂಡ ಮಾಡ್ಸಿದ್ನ. ಇಲ್ಲಂದ್ರೆ ಮನೆಗಲ್ಲ, ಯಾಕಂತಂದ್ರೆ ಮನೆಗೆ ಮಾಡ್ತಾರೆ ಶಾವಣಗಳು ಚುಪ್ಲಿ ತಗೊಂಡೇ ಹೊಡಿತಾರೆ. ಅದಕ್ಕೋಸ್ಕರ ಹೋಟ್ಲಾಗ 2 kg ಚಿಕನ್, ರೈಸು, ಕೂಲ್ ಡ್ರಿಂಕ್ಸ್ ಎಲ್ಲ ತರಿಸಿದ್ನೋ. ಅದನ್ನೆಲ್ಲ ತಿನ್ಕೊಂಡು ಮನೆಗೆ ಹೋಗೋ ರಾತ್ರಿ 8:30 ಆಗಿತ್ತು. ಅಂದ ಗಂಟೆ ಏನ್ ಮಾಡ್ತಾ ಇದ್ರೆ ಅಂತ ನೀವ್ಯಾರಾದ್ರೂ ಕೇಳಿದ್ರೆ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಇವತ್ತಿನ ಕತೆ ಇಷ್ಟು. ನಾಳೆ ಸಿಗ್ತೀನಿ ಫ್ರೆಂಡ್ಸ್.